ಇನ್ನು ಚಿಕ್ಕಬಳ್ಳಾಪುರ ಅಂತ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ನ ಕೊರತೆ ಎದ್ದು ಕಾಣ್ತಾ ಇದೆ. ಬಂಕ್ಗಳು ಕ್ಲೋಸ್ ಆಗಿವೆ ಅಂತೆ, ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದ್ದಾರೆ. ಇದೀಗ ಸೇಟ್ ದಿನ್ನೆ ಬಳಿಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಕೂಡ ಬಂದ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳಕ್ ಬಂದವರಿಗೆ ಪೆಟ್ರೋಲ್ ಡೀಸೆಲ್ ಇಲ್ಲದೆ ನಿರಾಸೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಈಗ ಈ ಎಮರ್ಜೆನ್ಸಿ ಯಾಕೆ ಬಂತು, ಗ್ಯಾಸ್ ಎಮರ್ಜೆನ್ಸಿಯ ನಡುವೆ ಫ್ಯೂಯಲ್ ಎಮರ್ಜೆನ್ಸಿ ಯಾಕೆ ಬಂತು ಅನ್ನೋದು ಪ್ರಶ್ನೆ. ಖಾಲಿ ಆಗೋದಕ್ಕೆ ಕಾರಣ ಏನು? ಇಲ್ಲಾಂದ್ರೆ ಇದು ಶಿವಮೊಗ್ಗದಲ್ಲಾಗಿದ್ದು ಮತ್ತೆ ಚಿಕ್ಕಬಳ್ಳಾಪುರದಲ್ಲಾಗಿದ್ದು, ಚಿಕ್ಕಮಗಳೂರಿನಲ್ಲಾಗಕ್ಕೆ, ಕೊಡಗಲ್ಲಾಗಕ್ಕೆ, ಮೈಸೂರಿನಲ್ಲಾಗಕ್ಕೆ, ಮಂಗಳೂರಿನಲ್ಲಾಗಕ್ಕೆ ಹೆಚ್ಚು ಟೈಮ್ ಬೇಕಾಗಿಲ್ಲ. ಈ ರೀತಿಯ ಸುದ್ದಿಗಳನ್ನ ನೋಡ್ತಾ ಇದ್ದಂಗೆ ಜನ ಏನ್ ಮಾಡ್ತಾರೆ, ಅಲರ್ಟ್ ಆಗ್ತಾರೆ. ಅಯ್ಯೋ ನಮ್ಮಲ್ಲೆಲ್ಲೂ ಹಂಗೆ, ಈಗ ನಮ್ಮೂರಿನಲ್ಲೂ ಹಂಗೆ ಆಗ್ಬಿಟ್ರೆ ಅನ್ಕೊಂಡು 25-30 ಲೀಟರ್ ಒಬ್ಬೊಬ್ರು ತಗೊಂಡೋಗಿ ಹಾಕಿಸ್ಕೊಂಡು ಮನೇಲಿ ಸೇವ್ ಮಾಡ್ಕೊಳ್ಳುವ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಮುಂದಕ್ಕೆ ಹೆಂಗೋ ಏನೋ ಅಂತ. ಹಾಗಾಗಿ ಈ ಕೂಡಲೇ ಇಲ್ಲಿ ಈ ಸಮಸ್ಯೆ ಇದೆಯಾ, ಸಮಸ್ಯೆಗೆ ಕಾರಣ ಏನು, ಈಗ ಪರಿಹಾರ ಏನು, ಇದು ಕೃತಕ ಅಭಾವನ, ಕೇವಲ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ಬಂಕ್ನವ್ರು ಏನಾದರೂ ಆಟ ಆಡ್ತಾ ಇದ್ದಾರಾ, ಇವೆಲ್ಲವೂ ಗೊತ್ತಾಗಬೇಕಾಗಿದೆ.